ಬಳ್ಳಾರಿಯ ಕಾರಾಗೃಹ ನಿಜವಾಗ್ಲೂ ದರ್ಶನ್ ಅವ್ರಿಗೆ ಸ್ವಲ್ಪ ಖಾರನೇ ಆಗಿದೆ. ಯಾಕಂದ್ರೆ ಮೊಟ್ಟ ಮೊದಲ ರಾತ್ರಿ ನಿನ್ನೆ ಫಸ್ಟ್ ನೈಟ್ ಬಳ್ಳಾರಿಯಲ್ಲಿ ಫಸ್ಟ್ ನೈಟ್ ಆಗಿದೆ ನಿನ್ನೆ. ದಾಸ ಡಿ ಬಾಸ್ ದರ್ಶನ್ ಅವರದು ರಾಜಾತಿಥ್ಯದ ಶಾಕು. ಹೈ ಸೆಕ್ಯೂರಿಟಿ ನಡುವೆ ಈಗ ಹೊಸ ಸೆರೆಮನೆ, ಹೊಸ ಜಾಗ ಹಿಡಿಸ್ತಾ ಜೈಲಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದಾನೆ ದಾಸ. ಅಕ್ಕಪಕ್ಕ ಯಾರೂ ಇಲ್ಲ. ಅಕ್ಕಪಕ್ಕದ 4 ಸೆಲ್ಗಳನ್ನು ಖಾಲಿ ಇಟ್ಟಿದ್ದಾನೆ. ರಾತ್ರಿ ಇಡೀ ಜೈಲಲ್ಲಿ ನಿದ್ದೆ ಬರದೆ ಕಾಟೇರ ಒದ್ದಾಡದ್ರಂತೆ. 16 ಸೆಲ್ಗಳಲ್ಲಿ 15ನೇ ನಂಬರ್ನ ಸೆಲ್ಲು ಸೆರೆಮನೆಯಲ್ಲಿ ದರ್ಶನ್ ಬಂಧಿಯಾಗಿರೋದು. ಆ ಸೆಲ್ಲು 10x10 ಇದೆ, ಶೌಚಾಲಯ ಇದೆ, ಫ್ಯಾನ್ ಇದೆ. ಕುಡಿಯೋದಕ್ಕೆ ಮಡಕೆಯಲ್ಲಿ ನೀರು ಬಿಟ್ರೆ ಬೇರೇನ್ ವ್ಯವಸ್ಥೆ ಇರೋದಿಲ್ಲ. ಈ ಸೆಲ್ನಲ್ಲಿ ದರ್ಶನ್ ಒಬ್ಬರೇ ಇರೋದು. ಏಕಾಂತವಾಸ ಅಂತ ಕರೀತಾರೆ ಅದಕ್ಕೆ. ಇನ್ನು ದರ್ಶನ್ ಇರೋ ಸೆಲ್ನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. 15 CCTV ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ. ಆ 15 CCTV ಕ್ಯಾಮ್ರಾಗಳ ಕಣ್ಗಾವಲ್ನಲ್ಲೇ ನಟ ದರ್ಶನ್ ಇರಬೇಕಾಗತ್ತೆ. ಸಾಮಾನ್ಯವಾಗಿ ಈಗ ನಾವು ಮಾತಾಡೋದಿದೆ ಗೊತ್ತಾ, ನಾವು ಜಾಗ ಬದಲಾಯ್ತ್ರಿ, ನಿದ್ದೆ ಬಂದಿಲ್ಲ. ಮಾಮೂಲಿ ಇಲ್ಲಿ ಮಲ್ಗೋದಲ್ವಾ, ಅಲ್ಲಿ ಹೋಗಿದ ತಕ್ಷಣ ಏಕೈಕಿ ನಿದ್ದೆ ಬಂದಿಲ್ಲ. ಹಾಗೆ ಆಗಿರೋದು ನಿನ್ನೆ ದಾಸಂಗೆ. ನಿನ್ನೆ ಇಡೀ ರಾತ್ರಿ ಫಸ್ಟ್ ನೈಟು ಭಾಳ ಕಷ್ಟಪಟ್ಟು ಕಳೆದಿದ್ದಾರೆ. ಸಾಮಾನ್ಯವಾಗಿ ಫಸ್ಟ್ ನೈಟಲ್ಲಿ ನಿದ್ದೆ ಇಲ್ಲದೆ ನಟ ದರ್ಶನ್ ದಾಸ ಡಿ ಬಾಸ್ ನಿನ್ನೆ ಬಳ್ಳಾರಿಯಲ್ಲಿ ಕಳೆದಿದ್ದಾರೆ. ಸೆಂಟ್ರಲ್ ಜೈಲು, ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ ನಂತರ ನಿನ್ನೆ ಮೊದಲ ರಾತ್ರಿ ಆಗಿರೋದ್ರಿಂದ ಜನ ಇಲ್ಲ. ಅಕ್ಕಪಕ್ಕ 16 ಸೆಲ್ಗಳಿರೋದು. ಆ 16 ಸೆಲ್ಗಳಲ್ಲಿ 15ನೇ ನಂಬರ್ ಸೆಲ್ಲು, ಅದರ ಅಕ್ಕಪಕ್ಕದ ಸೆಲ್ಗಳನ್ನು ಖಾಲಿ ಇಟ್ಬಿಟ್ಟಿದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ಖೈದಿಯಂತೆ ಕಿಲ್ಲಿಂಗ್ ಸ್ಟಾರ್ ದಾಸ ಇರೋದು. ಹೆಚ್ಚುವರಿ ವ್ಯವಸ್ಥೆಗಳಿಲ್ಲವೇ ಇಲ್ಲ, ಮತ್ತು ಅಲ್ಲಿ ಹೆಚ್ಚುವರಿ ವ್ಯವಸ್ಥೆ ಕೊಡುವಂಥ ಅವಕಾಶನೂ ಇದ್ದಂಗೆ ಕಾಣ್ತಾ ಇಲ್ಲ. ಬಳ್ಳಾರಿ ಜೈಲಿನ ವ್ಯವಸ್ಥೆ ನೋಡಿ ದರ್ಶನ್ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ದರ್ಶನ್ ಸೆಲ್ ಪಕ್ಕದಲ್ಲಿ ಯಾವ ಖೈದಿಗಳು ಇಲ್ಲ. 4 ಸೆಲ್ಲನ್ನು ಖಾಲಿ ಇಟ್ಟಿದ್ದಾರೆ. ಅಕ್ಕಪಕ್ಕದ ಸೆಲ್ಲಲ್ಲಿ ಮಾತಾಡೋದಕ್ಕೂ ಯಾರಿಲ್ಲ. ಮೊದಲನೇ ದಿನ ಯಾರ ಜೊತೆಗೂ ಮಾತಿಲ್ಲ, ಕತೆ ಇಲ್ಲ, ಯಾರ ಜೊತೆನೂ ಸೇರಿಲ್ಲ, ಯಾರ ಜೊತೆ ಸೇರಂಗಿಲ್ಲ, ಯಾರು ಮಾತಾಡಂಗಿಲ್ಲ. ನಿನ್ನೆ ಅದನ್ನು ಕೂಡ ಶೇಷ ಹೇಳಿಬಿಟ್ಟಿದ್ದಾರೆ. ಜೈಲು ಸೇರಿದ ಬಳಿಕ ರಾತ್ರಿ ಮುದ್ದೆ ಮತ್ತು ಅನ್ನ ಸಾಂಬಾರು ತಿಂದಿದ್ದಾರೆ. ಮಧ್ಯಾಹ್ನ ಊಟ ಮಾಡಿಲ್ಲ. ರಾತ್ರಿ ಊಟ ಸೇವಿಸಿ ಸೆರೆಮನಿಯಲ್ಲಿ ದರ್ಶನ್ ವಾಸ್ತವ್ಯವನ್ನು ಹೂಡಿದ್ದಾರೆ. ಬ್ಯಾರಕ್ಗಳ ಒಂದು ಲೈನ್ ಇದೆ. ಆ ಲೈನಲ್ಲಿ 16 ಸೆಲ್ ಬರುತ್ತೆ. 16 ಸೆಲ್ಗಳಲ್ಲಿ 15ನೇ ನಂಬರ್ನ ಸೆಲ್ನಲ್ಲಿ ನಮ್ಮ ಅಭಿಮಾನಿಗಳ ಪ್ರೀತಿಯ ಡಿ ಬಾಸನ್ನು ಏಕಾಂತವಾಸಕ್ಕೆ ಇಟ್ಟಿದ್ದಾರೆ. ಅಂದರೆ ಒಬ್ಬರೇ ಇರ್ತಾರೆ. ಸುತ್ತಮುತ್ತ ಖೈದಿಗಳು, ಇಲ್ಲೊಬ್ಬ ವಿಲ್ಸನ್ ಗಾರ್ಡನ್ನಾಗ, ಇಲ್ಲ ಬಳ್ಳಾರಿ ಮದ್ಯಾವುದೋ ಗಾರ್ಡನ್ನ ಮತ್ತೊಂದು ಯಾರೋ ಇಲ್ಲ, ಅವ್ರ ಜೊತೆ ಕೂರಂಗೂ ಇಲ್ಲ, ನಿಲ್ಲಂಗೂ ಇಲ್ಲ. ಸೆಲ್ನಲ್ಲಿ ಏಕಾಂತವಾಸ, ಸುತ್ತಮುತ್ತ ಯಾರೂ ಇರೋದಿಲ್ಲ. ಇವರ ಸೆಲ್ಲನ್ನು ನೋಡ್ಕೊಳ್ಳೋದಕ್ಕೆ 3 ಜನ ಸಿಬ್ಬಂದಿ ನಿಯೋಜನೆ. ಅಂದರೆ ಪಾಳಿ ಲೆಕ್ಕದಲ್ಲಿ 3 ಜನ ಬರ್ತಾರೆ. 3 ಶಿಫ್ಟ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ. ಇವನನ್ನು ನೋಡ್ಕೊಳ್ಳೋದಕ್ಕಷ್ಟೇ. ಒಂದು ಮಡಕೆನಲ್ಲಿ ನೀರಿರುತ್ತೆ, ಒಂದು ಫ್ಯಾನ್ ಇರುತ್ತೆ, 10x10 ರೂಮ್ ಇರುತ್ತೆ, ಅಲ್ಲೇ ಒಂದು ವಾಶ್ರೂಮ್ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಹೊರಗಡೆ ಓಡಾಡಂಗಿಲ್ಲ, ಹೊರಗಡೆ ತಿರುಗಾಡಂಗಿಲ್ಲ, ಮತ್ತೊಬ್ಬ ಕೈದಿ ಜೊತೆಗೆ ಬೆರೆಯಂಗಿಲ್ಲ, ಮತ್ತೇನೂ ಮಾಡೋಂಗಿಲ್ಲ. ಶರ್ಟು, ಟೀ ಶರ್ಟು, ಮೆಸೇಜು ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕೊಂಡು ಓಡಾಡ್ಬೋದು. ಯಾಕಂದರೆ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಇವತ್ತು ಸತ್ಯ, ನ್ಯಾಯ, ಘನತೆ ಏನೋ 4 ಹಾಕ್ಕೊಂಡಿದ್ರು. ನಾಳೆ ಮತ್ತೊಂದೇನಾದರೂ ಹಾಕೋಬೋದು, ಅಥವಾ ನಾಡಿದ್ದು ಇನ್ನೊಂದೇನಾದರೂ ಮೆಸೇಜ್ ಹಾಕೋಬೋದು. ಯಾಕಂದರೆ ವಿಚಾರಣಾಧೀನ ಕೈದಿ. ಆದರೆ ಹೊರಗಡೆ ಬರೋದು, ಅದನ್ನೇ ಆ ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಹೋಗೋದು, ಅಥವಾ ಸಿಗರೇಟ್ ತರಿಸ್ಕೊಳ್ಳೋದು, ಕಾಫಿ ತರಿಸ್ಕೊಳ್ಳೋದು, ಯಾವುದಕ್ಕೂ ಅವಕಾಶ ಇಲ್ಲ ಬಳ್ಳಾರಿ ಜೈಲಿನಲ್ಲಿ. ಬಳ್ಳಾರಿ ಜೈಲಿನ ವ್ಯವಸ್ಥೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ರೀತಿಯಲ್ಲಿ ಇರೋದಿಲ್ಲ. ಇದು ಬೇರೆ ಥರನೇ ಇರುತ್ತೆ. ಮತ್ತು ಇಷ್ಟೆಲ್ಲ ಘನಂದಾರಿ ಕೆಲಸ ಮಾಡಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದಲ್ವಾ, ಹಾಗಾಗಿ ಅಧಿಕಾರಿಗಳು ಸ್ವಲ್ಪ ಅಲರ್ಟ್ ಆಗಿದ್ದಾರೆ. 9 ಜನ ಇನ್ನೂ ಸಸ್ಪೆಂಡ್ ಆಗಿ 4 ದಿನ ಕಳೆದಿಲ್ಲ. ಆ ನಡುವೆ ದರ್ಶನ್ ಅವರನ್ನು ಈಗ ಬಳ್ಳಾರಿ ಜೈಲಿನ ಸೆಲ್ ನಂಬರ್ 15ರಲ್ಲಿ ಇರಿಸಲಾಗಿದೆ.